ಹೃದಯಘಾತದಿಂದಾಗಿ ಬಿಹಾರ ಮೂಲದ ಕಾರ್ಮಿಕ ಸಾವನ್ನಪ್ಪಿರುವ ಘಟನೆ ಸಂಭವಿಸಿದೆ. ಹೃದಯಘಾತದಿಂದ ಬಿಹಾರ ಮೂಲದ ಕಾರ್ಮಿಕ ಸಾವನ್ನಪ್ಪಿದ್ದು, ಇನ್ನು ಆತನ ಮೃತದೇಹವನ್ನ ನಾಯಿಯಂತೆ ಎಳೆದುಕೊಂಡು ಹೋಗಿದ್ದಾರೆ ಸಿಬ್ಬಂದಿ. ನಾಯಿಯಂತೆ ದೇಹ ಎಳೆದೊಯ್ದ ಸಿಬ್ಬಂದಿ ಅಮಾನವೀಯತೆಯ ಘಟನೆ ಸ್ಟೋರಿ ಇದು. ಕಲಬುರಗಿಯಲ್ಲಿ ನಾಯಕರಿ ಸಮಾಜ ತಲೆ ತಗ್ಗಿಸೋ ಘಟನೆ ನಡೆದಿದೆ. ಮೃತದೇಹಕ್ಕೆ ಕನಿಷ್ಠ ಗೌರವ ಕೂಡ ಕೊಡದೆ ಪ್ರಾಣಿಯ ರೀತಿ ವರ್ತಿಸಿದ್ದಾರೆ ಇಲ್ಲಿನ ಸಿಬ್ಬಂದಿಗಳು. ಹೃದಯಘಾತದಿಂದ ಬಿಹಾರ ಮೂಲದ ಕಾರ್ಮಿಕ ಸಾವನ್ನಪ್ಪಿದ್ದ. ಶ್ರೀ ಸಿಮೆಂಟ್ ಕಂಪನಿಯಲ್ಲಿ ಈತ ಕರ್ತವ್ಯ ನಿರತ ವೇಳೆ ಹೃದಯಘಾತದಿಂದ ಸಾವನ್ನಪ್ತಾನೆ. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಕೊಡ್ಲಾ ಗ್ರಾಮದ ಬಳಿ ಈ ಒಂದು ಕಂಪನಿ ಇದೆ. ಬಿಹಾರ ಮೂಲದ ಚಂದನ್ ಸಿಂಗ್ ಮೃತಪಟ್ಟಿರುವ ದುರ್ದೈವಿ. ಬದುಕಿದ್ದಾಗ ಕಾರ್ಮಿಕರಿಗೆ ಬೆಲೆ ಕೊಡಲಿಲ್ಲ ಶ್ರೀ ಸಿಮೆಂಟ್ ಕಂಪನಿ ಅನ್ನೋ ಕುರಿತ ಈಗ ಗಂಭೀರ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಕಂಪನಿಯ ಆಡಳಿತ ಮಂಡಳಿ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸೇಡಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಯಾವಾಗ ಚಂದನ್ ಸಿಂಗ್ ಹೃದಯಘಾತವಾಗಿ ಕೆಲಸ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲೇ, ಅಂದರೆ ಕರ್ತವ್ಯ ನಿರತ ವೇಳೆಗೆ ಸಾವನ್ನಪ್ತಾರೆ. ಆ ಸಂದರ್ಭದಲ್ಲಿ ಸಿಬ್ಬಂದಿ ಮೃತದೇಹಕ್ಕೆ ಯಾವ ರೀತಿ ಗೌರವವನ್ನು ಕೊಡಬೇಕು, ಕನಿಷ್ಠ ಪಕ್ಷ ಆ ಗೌರವ ಕೂಡ ಕೊಡದೆ ಪ್ರಾಣಿಯ ರೀತಿ, ಪ್ರಾಣಿಗಳನ್ನಾದರೂ ನಾವು ಸೇಫಾಗಿ ತೆಗೆದುಕೊಂಡು ಹೋಗ್ತೀವಿ, ಎತ್ಕೊಂಡು ಹೋಗ್ತೀವಿ. ಆದರೆ ಇಲ್ಲಿ ಯಾವ ರೀತಿ ಮೃತದೇಹವನ್ನು ಎಳ್ಕೊಂಡು ಹೋಗ್ತಾರೆ ಅಂದರೆ ಇಲ್ಲಿನ ಸಿಬ್ಬಂದಿಗಳು ನಿಜಕ್ಕೂ ಕೂಡ ಒಂದು ಅಮಾನವೀಯತೆಯ ಘಟನೆ ನಡೆದಿದೆ ಕಲಬುರಗಿಯಲ್ಲಿ ಅಂತಲೇ ಹೇಳಬಹುದು. ಮೃತದೇಹವನ್ನು ದರದರನೆ ಎಳೆದುಕೊಂಡು ಹೋಗಿದ್ದಾರೆ ಇಲ್ಲಿನ ಸಿಬ್ಬಂದಿ. ಅಂದರೆ ಕಲಬುರಗಿಯಲ್ಲಿ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಘಟನೆ ನಡೆದಿದೆ. ಶ್ರೀ ಸಿಮೆಂಟ್ ಕಂಪನಿಯಲ್ಲಿ ಕಾರ್ಮಿಕನೋರ್ವ ಕರ್ತವ್ಯ ನಿರತ ಸಂದರ್ಭದಲ್ಲಿ ಹೃದಯಘಾತದಿಂದ ಸಾವನ್ನಪ್ತಾರೆ. ಅದಾದ ಮೇಲೆ ಅಲ್ಲಿನ ಸಿಬ್ಬಂದಿ ಆತನ ಮೃತದೇಹವನ್ನು ನಾಯಿಯಂತೆ ಎಳೆದುಕೊಂಡು ಹೋಗಿರುವಂತಹ ಅಮಾನವೀಯತೆ ಘಟನೆ ನಡೆದಿದೆ. ಶ್ರೀ ಸಿಮೆಂಟ್ ಕಂಪನಿ ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಕೊಡ್ಲಾ ಗ್ರಾಮದ ಬಳಿ ಈ ಒಂದು ಕಂಪನಿ ಇದೆ. ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಾತ್ಯಾಳ್. ಸಿದ್ದು, ನಿಜಕ್ಕೂ ಕೂಡ ಕಲಬುರಗಿಯಲ್ಲಿ ಅಮಾನವೀಯತೆ ಘಟನೆ ನಡೆದಿದೆ ಅಂತಲೇ ಹೇಳಬಹುದು. ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಘಟನೆ. ಇನ್ನು ಈ ಕಂಪನಿ ವಿರುದ್ಧ ಸಾರ್ವಜನಿಕರು ಆಕ್ರೋಶಗಳನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ಈ ಚಂದನ್ ಸಿಂಗ್ ಯಾರು, ಯಾವಾಗ ನಡೆದಂತಹ ಘಟನೆ ಇದು, ಓವರ್ ಆಲ್ ಮಾಹಿತಿ? ಹೌದು ಮಧುಮಾಲ, ಏನಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಇದೊಂದು ಅನಾಗರಿಕ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಮಾನವೀಯ ಸಮಾಜನೇ ತಲೆ ತಗ್ಗಿಸ್ತಕ್ಕಂಥ ಘಟನೆ. ಸತ್ತ ಮೇಲೆ ಅದನ್ನ ಯಾವಾಗಾದ್ರೂ ಗೌರವ ಕೊಡ್ತಕ್ಕಂಥ ಕೆಲಸ ಆಗ್ಬೇಕಾಗಿತ್ತು. ಆದ್ರೆ ಅದು ಆಗದೇನೆ ನಾಯಿ ತರ, ಪ್ರಾಣಿಗಳ ತರ ಅದನ್ನ ದರದರನೆ ಅವರ ಸಿಬ್ಬಂದಿಗಳೇ, ಅವರ ಸಹೋದ್ಯೋಗಿಗಳು ಎಳೆದುಕೊಂಡು ಹೋಗಿರ್ತಕ್ಕಂಥ ಘಟನೆ ನಡೆದಕ್ಕಂಥದ್ದು. ಕಲಬುರಗಿಯ ಸೇಡಂ ತಾಲೂಕಿನ ಕೋಡ್ಲಾ ಗ್ರಾಮದ ಬಳಿ ಇರ್ತಕ್ಕಂಥ ಶ್ರೀ ಸಿಮೆಂಟ್ ಕಂಪನಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಈ ಮೃತ ಚಂದನ್ ಸಿಂಗ್ ಎಂಬಂತ 35 ವರ್ಷದ ಮೃತ ಚಂದನ್ ಸಿಂಗ್ ಬಿಹಾರ್ ಮೂಲದ ವ್ಯಕ್ತಿ. ಇಲ್ಲಿ ಬಿಹಾರ್ ಮೂಲದವರು ಈ ಸಿಮೆಂಟ್ ಕಾರ್ಖಾನೆಯಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಸಂದರ್ಭದಲ್ಲಿ ಲೋ ಬಿಪಿ ಇಂದ ಕೆಲಸ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲೇ ಕಾರ್ಮಿಕ ಚಂದನ್ ಸಿಂಗ್ ಸಾವನ್ನಪ್ತ ಸಂದರ್ಭದಲ್ಲಿ, ಯಾಕಂದ್ರೆ ಪ್ರಮುಖವಾಗಿ ಜೊತೆಗೆ ಶ್ರೀ ಸಿಮೆಂಟ್ ಫ್ಯಾಕ್ಟರಿಯಲ್ಲಿ ಸೇಫ್ಟಿಯಾಗಿ ಯಾವುದೇ ರೀತಿಯಿಂದ ಸಲಕರಣೆಗಳನ್ನ ಕಾರ್ಮಿಕರಿಗೆ ನೀಡಲ್ಲ, ಸೇಫ್ಟಿ ಪ್ರಿಕಾಷನ್ ತಗೊಳ್ಳಲ್ಲ. ಹೀಗಾಗಿ ತಿಂಗಳಿಗೆ ಒಬ್ರು ಇಬ್ರು, ವಾರಕ್ಕೊಬ್ಬೊಬ್ರು ಈ ಸಾವನ್ನಪ್ಪತಕ್ಕಂಥ ಘಟನೆಗಳು ನಿರಂತರ ನಡ್ಕೊಂಡು ಬರ್ತಾ ಇದೆ. ಆದ್ರೂ ಸಹಿತ ಜಿಲ್ಲಾಡಳಿತವಾಗ್ಲಿ, ಸರ್ಕಾರ ಆಗ್ಲಿ, ಕಾರ್ಮಿಕ ಇಲಾಖೆ ಆಗ್ಲಿ ಯಾರು ಎಚ್ಚೆತ್ಕೊಳ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಕಾರ್ಮಿಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು.
ಜೊತೆಗೆ ಏನು ಆಡಳಿತ ಮಂಡಳಿಯಿಂದ ಆಪ್ತೇಶ ವ್ಯಕ್ತಪಡಿಸ್ತಾರೆ. ಅದಲ್ಲದೆ ಕಾರ್ಮಿಕರು ಈ ರೀತಿ ಎಳ್ಕೊಂಡು ಹೋಗ್ಬೇಕಾದ್ರೂ ಸಹಿತ ಆ ಆಡಳಿತ ಮಂಡಳಿ ಅವರಿಂದ ಕೆಲಸ ಮಾಡಿಸ್ಕೊಳ್ಳುತ್ತೆ, ಲಾಭ ಪಡೆದುಕೊಳ್ಳುತ್ತೆ. ಆದ್ರೆ ಸತ್ತಂತ ಸಂದರ್ಭದಲ್ಲಾದ್ರೂ ಒಂದು ಗೌರವ ಕೊಡ್ತಕ್ಕಂಥ ಕೆಲಸ ಆಡಳಿತ ಮಂಡಳಿಯಿಂದ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಸೇಡಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಮಧುಮಾಲ. ಸಿದ್ದು, ಈ ಶ್ರೀ ಸಿಮೆಂಟ್ ಕಂಪನಿ ಇದೆಯಲ್ಲ, ಇದು ಯಾರದ್ದು? ಅದರ ಮಾಲೀಕರು ಯಾರು? ಕಾರ್ಮಿಕರಿಗೆ ಯಾವುದೇ ಸೌಲಭ್ಯವನ್ನು ಕಲ್ಪಿಸಿ ಕೊಡ್ತಾ ಇಲ್ಲ ಅಂತ ನೀವು ಕೂಡ ಹೇಳ್ತಾ ಇದ್ರಿ. ಇಲ್ಲಿನ ಕಾರ್ಮಿಕರು ಅದ್ರ ಬಗ್ಗೆ ಧ್ವನಿ ಎತ್ತಲೇ ಇಲ್ವಾ? ಏನು ಹೇಳ್ತಾರೆ ಈ ಕಂಪನಿಯ ಮಾಲೀಕರು ಅಂತ? ಈ ಘಟನೆ ಆದಮೇಲೆ ಅವ್ರು ಏನಾದರೂ ಮಾತನಾಡಿದ್ರಾ? ಮಧುಮಾಲ, ಏನಂದ್ರೆ ಅವರು ಯಾರ ಕೈಗೂ ಸಿಗೋದೇ ಇಲ್ಲ. ಬಹುತೇಕ ಅದು ಉತ್ತರ ಭಾರತ ಪ್ರದೇಶದ ಮೂಲದ ಒಂದು ಕಾರ್ಖಾನೆ. ಈಗ ಯಾರ ಕೈಗೂ ಸಿಗೋದಿಲ್ಲ, ಒಳಗಡೆ ಮಾಧ್ಯಮಗಳಿಗೂ ಬಿಡೋದಿಲ್ಲ. ಈಗಲ್ಲ ಅವ್ರು ಆಡಿದ್ದೇ ಆಟ ಅನ್ನೋ ರೀತಿಯಲ್ಲಿ ನಡೆದಿರ್ತಕ್ಕಂಥದ್ದು. ಆದ್ರೆ ಸ್ವತಃ ಶರಣ ಪ್ರಕಾಶ್ ಪಾಟೀಲ್ ಏನು ವೈದ್ಯಕೀಯ ಶಿಕ್ಷಣ ಸಚಿವರು, ಅದೇ ಸೇಡಂ ಕ್ಷೇತ್ರದ ಶಾಸಕರು, ಅವರು ಈ ಬಗ್ಗೆ ಧ್ವನಿ ಎತ್ತಬೇಕಾಗತ್ತೆ. ಯಾಕಂದ್ರೆ ಯಾರೇ ಶಾಸಕರಾಗಿ ಬರ್ಲಿ ಅವರು ಆ ಕಾರ್ಖಾನೆ ವಿರುದ್ಧ ಮಾತಾಡಲ್ಲ. ಯಾಕಂದ್ರೆ ಅಲ್ಲಿ ಒಳಗೆ ನಡತಕ್ಕಂಥ ಒಪ್ಪಂದ ಯಾವುದು ಏನಾಗಿದೆ ಅನ್ನೋದು ನಿಜಕ್ಕೂ ತಿಳಿಯದಾಗಿದೆ. ಲೋಕಲ್ ಆಗಿ ಸಹಿತ ಸಾಕಷ್ಟು ಜನ ಕಾರ್ಮಿಕರು ಸಾವನ್ನಪ್ಪಿರ್ತಕ್ಕಂಥದ್ದು. ಇವತ್ತ ಬಿಹಾರ ಮೂಲದ ವ್ಯಕ್ತಿ, ಆದ್ರೆ ಸೇಡಂ ತಾಲೂಕಿನವರು ಸಾಕಷ್ಟು ಜನ ಆ ರೀತಿಯಲ್ಲಿ ಏನು ಸೇಫ್ಟಿ ಪ್ರಿಕಾಷನ್ ಇಲ್ಲದೆ ಇರೋದ್ರಿಂದ ಸಾಕಷ್ಟು ದುರ್ಘಟನೆಗಳಲ್ಲಿ ನಡೆದಿವೆ. ಆದ್ರೂ ಸಹಿತ ಕಂಪನಿ ವಿರುದ್ಧ ಯಾರು ಚಕಾರ ಎತ್ತಲ್ಲ, ಯಾವುದೇ ರೀತಿ ಕ್ರಮ ಆಗಲ್ಲ. ಇದು ಅವ್ರು ನಡೆದಿದ್ದೇ ಆಟ ಅಂತಕ್ಕಂಥದ್ದಾಗಿದೆ. ಹೀಗಾಗಿ ನಿಜಕ್ಕೂ ರಾಜ್ಯ ಸರ್ಕಾರ ಮತ್ತು ಕಾರ್ಮಿಕ ಇಲಾಖೆ ಕೂಡಲೇ ಎಚ್ಚೆತ್ತುಕೊಳ್ಳುವ ಮೂಲಕ ಇಲ್ಲಿರ್ತಕ್ಕಂಥ ಕಾರ್ಮಿಕರ ರಕ್ಷಣೆಗೆ ಮುಂದಾಗಬೇಕಾಗಿದೆ. ಮಧುಮಾಲ. ಎಸ್, ಥ್ಯಾಂಕ್ ಯು ಸಿದ್ದು, ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.